ನಿಸರ್ಗಧಾತು ಹೆಲ್ತ್ LLP ಜನರ ಆರೋಗ್ಯಕ್ಕಾಗಿ ನೈಸರ್ಗಿಕ ಪರಿಹಾರಗಳನ್ನು ಉತ್ಪಾದಿಸುವುದು ನಮ್ಮ ಧ್ಯೇಯ. ಇದು ನಮ್ಮ ಸಂಸ್ಥೆಯ ಸ್ಥಾಪಕರಾದ ರಾಷ್ಟ್ರ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶ್ರೀ ಚಿದಂಬರ ಜೋಶಿಯವರ ಒಂದು ಸಂದರ್ಶನ. ವಿಷಯ: ನೈಸರ್ಗಿಕ ಚಿಕಿತ್ಸೆಯಲ್ಲಿ ಕಾರ್ಡಿಸೆಪ್ ಅಣಬೆಯ ಮಹತ್ವ ಮತ್ತು ಕರೋನಾ ರೋಗಶಮನಕ್ಕೆ ಇದರ ಕೊಡುಗೆ. ಸಂದರ್ಶನಕಾರರು ಶ್ರೀಮತಿ ವೈಶಾಲಿ ದರ್ಶನ್. ಛಾಯಾಗ್ರಹಣ ಶ್ರೀ ದರ್ಶನ್ ಬಾಯರಿ. ನಿಸರ್ಗಧಾತು ಹೆಲ್ತ್ LLP ಫಾರ್ಮ್ ನನ್ನು ತೀರ್ಥಹಳ್ಳಿಯಲ್ಲಿ ಚಿದಂಬರ ಜೋಶಿ ಮತ್ತು ಯುವ ಚೈತನ್ಯಗಳಾದ ಧೀರಜ್ ಮತ್ತು ಸುಧನ್ವರ್ ಅವರು 2019 ರಲ್ಲಿ ಸ್ಥಾಪಿಸಿದರು. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದಿರುವ ಮೊದಲ ಕಾರ್ಡಿಸೆಪ್ ಫಾರ್ಮ್. ನಮಸ್ಕಾರ ಚಿದಂಬರ ಜೋಶಿ ಸರ್, ನಿಮಗೆ ಕಾರ್ಡಿಸೆಪ್ ಸಂದರ್ಶನಕ್ಕೆ ಸ್ವಾಗತ. ನಿಮಗೆ ಕಾರ್ಡಿಸೆಪ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಕೇಳುತ್ತಿದ್ದೆ, ಅದಕ್ಕೆ ಉತ್ತರ ಕೊಡಬೇಕು. ಕಾರ್ಡಿಸೆಪ್ ಅಂದ್ರೆ ಏನು, ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಕೊಡ್ಬೋದಾ ನೀವು? ಕಾರ್ಡಿಸೆಪ್ ಇದು ಒಂದು ನೈಸರ್ಗಿಕವಾಗಿ ಬೆಳೆಯುವಂತ ಒಂದು ಶಿಲೀಂಧ್ರ ಅಣಬೆ ಪ್ರಕಾರ. ಇದು ಹಿಮಾಲಯದ ನೇಪಾಳ್ ಟಿಬೇಟಿಯನ್ ಭಾಗದಲ್ಲಿ ನೈಸರ್ಗಿಕವಾಗಿ ಬೆಳೀತದೆ. ಇದು ಔಷಧೀಯ ಗುಣವುಳ್ಳಂಥ ಉತ್ಕೃಷ್ಟವಾದಂಥ ಒಂದು ಧಾತು. ಇದು ಬಹಳ ಜಗತ್ಪ್ರಸಿದ್ಧವಾಗಿದೆ. ಇದನ್ನು ಪ್ರಯೋಗಾಲಯಗಳಲ್ಲಿ ನಾವು ಸಸ್ಯಾಹಾರಿ ವಿಧಾನಗಳಿಂದಲೂ ಬೆಳೆಯಬಹುದು. ಇದು ಕಾರ್ಡಿಸೆಪ್ಪಲ್ಲಿ 2 ಪ್ರಕಾರಗಳಿದೆ. ಒಂದು ಕಾರ್ಡಿಸೆಪ್ ಸಿನೆನ್ಸಿಸ್ ಅಂತ, ಇನ್ನೊಂದು ಕಾರ್ಡಿಸೆಪ್ ಮಿಲಿಟ್ರೀಸ್ ಅಂತ. ಕಾರ್ಡಿಸೆಪ್ ಸಿನೆನ್ಸಿಸ್ ಇದು ಕಾಡಲ್ಲಿ ಸಿಗುತ್ತೆ. ಕಾರ್ಡಿಸೆಪ್ ಮಿಲಿಟ್ರೀಸ್ ಏನಿದೆಯಲ್ಲ, ಇದನ್ನು ನಾವು ಕಾಡಲ್ಲಿ ಸಿಗುತ್ತೆ ಮತ್ತು ನಾವು ಪ್ರಯೋಗಾಲಯದಲ್ಲಿ ಸಸ್ಯಾಹಾರ ವಿಧಾನಗಳಿಂದ ಬೆಳೆಯಬಹುದು. ಸರ್, ಇದು ಮುಖ್ಯವಾಗಿ ಯಾವ್ಯಾವ ರೋಗಗಳಿಗೆ ಉಪಯೋಗ ಆಗುತ್ತೆ? ಇದು ಏನಂದ್ರೆ ನೈಸರ್ಗಿಕವಾದಂತಹ ಒಂದು ಔಷಧಿ ಗುಣವುಳ್ಳ ಒಂದು ಧಾತು. ಇದರಲ್ಲಿ ಬಹಳಷ್ಟು ನಮಗೆ ರಿಸಲ್ಟ್ಗಳು ಬಂದಿದೆ. ಇದು ಮುಖ್ಯವಾಗಿ ಡಯಾಬಿಟಿಸ್, ಕೊಲೆಸ್ಟ್ರಾಲ್ ಮತ್ತು ಹೃದಯದ ಕಾಯಿಲೆ ಇದ್ದವರು ಉಪಯೋಗ ಮಾಡಬಹುದು, ವಿಟಮಿನ್ ಡಿ ಪ್ರಾಬ್ಲಮ್ ಇದ್ದವರು ಉಪಯೋಗ ಮಾಡಬಹುದು, ಮತ್ತು ಶ್ವಾಸಕೋಶದ ಪ್ರಾಬ್ಲಮ್ಗಳಿದ್ದವರು ಯೂಸ್ ಮಾಡಬಹುದು. ಆಮೇಲೆ ಲಿಬಿಡೋ, ಸೆಕ್ಷುವಲ್ ಪ್ರಾಬ್ಲಮ್ ಇದ್ದವರು ಯೂಸ್ ಮಾಡಬಹುದು. ಆಮೇಲೆ ಇದು ಸ್ನಾಯು ಮತ್ತು ಶಕ್ತಿ ವರ್ಧನೆಗೆ ಬಹಳ ಹೆಲ್ಪ್ ಆಗುತ್ತೆ. ಮತ್ತು ಇದು ಮುಖ್ಯವಾಗಿ ಹೇಳಬೇಕಂದ್ರೆ ರೋಗ ನಿರೋಧಕ ಶಕ್ತಿ, ಅದು ತುಂಬಾ ಪರಿಣಾಮಕಾರಿ. ಇದು ಈಗ ನಮಗೆ ಗೊತ್ತು, ನಿಮಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಜಗತ್ತಲ್ಲಿ ಕರೋನಾದಿಂದ. ರೋಗ ನಿರೋಧಕ ಶಕ್ತಿ ಬಹಳ ಇಂಪಾರ್ಟೆಂಟ್ ನಮಗೆ, ಅದು ವೃದ್ಧಿಸಲು ಇದು ತುಂಬಾ ಹೆಲ್ಪ್ ಆಗುತ್ತೆ. ಸರ್, ಮತ್ತೆ ಇದರಲ್ಲಿ ಮುಖ್ಯವಾದ ಅಂಶಗಳು ಏನೇನಿರುತ್ತೆ? ಕಾರ್ಡಿಸೆಪ್ ಇದರಲ್ಲಿ ಅನೇಕ ಉಪಯುಕ್ತವಾದಂತಹ ಆಹಾರ ಅಂಶಗಳು, ಪೋಷಕಾಂಶಗಳು ಇದ್ದಾವೆ. ಇದರಲ್ಲಿ ಬಹುಮುಖ್ಯವಾದಂತಹ ಧಾತುಗಳಿದ್ರೆ 3 ಧಾತುಗಳು. ಒಂದು ಕಾರ್ಡಿಸೆಪಿನ್, ಇದಕ್ಕೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ 3-ಡಿಆಕ್ಸಿ ಅಡಿನೋಸಿನ್ ಅಂತ ಕರೀತಾರೆ. ಇನ್ನೊಂದು ಅಡಿನೋಸಿನ್. ಅಡಿನೋಸಿನ್ ನಮ್ಮ ದೇಹಕ್ಕೆ ಬಹಳ ಉಪಯುಕ್ತವಾದಂತಹ ಧಾತು. ನೀವು ಜೀವಕೋಶದಲ್ಲಿ ಶಕ್ತಿ ತಯಾರಾಗಿ ಮೈಟೋಕಾಂಡ್ರಿಯಾ ಅನ್ನೋ ಬ್ಯಾಟರಿಯಲ್ಲಿ ಸ್ಟೋರ್ ಮಾಡಬೇಕಾದ್ರೆ ನಿಮಗೆ ಅಡಿನೋಸಿನ್ ಬೇಕೇ ಬೇಕು. ಅಡಿನೋಸಿನ್ ಇದರಲ್ಲಿದೆ. 3-ಡಿಆಕ್ಸಿ ಅಡಿನೋಸಿನ್, ಇದು ಅಡಿನೋಸಿನ್ ಒಂದು ಪ್ರಕಾರ. ಇದು ಕಾರ್ಡಿಸೆಪಿನ್ ಅಂತ ಕರೀತಾರೆ. ಇದೇ ನಮಗೆ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ. ಆಕ್ಚುಲಿ ಏನಂತಂದ್ರೆ ಇದು ರೋಗ ನಿರೋಧಕ ಮತ್ತು ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಸಹಾಯ ಮಾಡೋದು ಇದೇ ಧಾತು. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಧಾತು ಇದೆ, ಕಾರ್ಡಿಸೆಪಿಕ್ ಆಸಿಡ್ ಅಂತ. ಇದಕ್ಕೆ ಡಿಮೆನಿಟಾಲ್ ಅಂತ ಕರೀತಾರೆ. ಇದು ಶ್ವಾಸಕೋಶದ ಸಮಸ್ಯೆಗಳಿಗೆ ತುಂಬಾ ಪರಿಣಾಮಕಾರಿ. ಇದಲ್ಲದೆ ಅದರಲ್ಲಿ ಸಾಕಷ್ಟು ನ್ಯೂಕ್ಲಿಯೋಸೈಡ್ಸ್ ಮತ್ತು ಪಾಲಿಸ್ಯಾಕರೈಡ್ಸ್ ತುಂಬಾ ಇದಾವೆ. ಇದರಲ್ಲಿ ಎಲ್ಲವೂ ನಮಗೆ ಉಪಯೋಗಕಾರಿ. ಸರ್, ಈಗ ಕರೋನಾ ಬಂದಿದೆ, ಇದಕ್ಕೆ ಏನಾದರೂ ಕಾರ್ಡಿಸೆಪ್ ಉಪಯೋಗ ಆಗುತ್ತಾ? ಇದು ಒಳ್ಳೆಯ ಪ್ರಶ್ನೆ. ಈಗ ನೋಡಿ, ನಮ್ಮ ಜಗತ್ತಲ್ಲಿ ಹಾಹಾಕಾರ ನಡೀತಾ ಇದೆ ಕರೋನಾದಿಂದ. ಕರೋನಾ ಯಾಕೆ ಬರುತ್ತೆ? ಕರೋನಾ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಕರೋನಾ ನಮ್ಮನ್ನು ಅಟ್ಯಾಕ್ ಮಾಡುತ್ತೆ. ಆ ರೋಗ ನಿರೋಧಕ ಶಕ್ತಿನ ಮೊದಲೇ ನಾವು ಬೆಳೆಸ್ಕೊಂಡ್ಬಿಟ್ರೆ ಕರೋನಾನ ಯಶಸ್ವಿಯಾಗಿ ನಾವು ಯುದ್ಧದಲ್ಲಿ ಗೆಲ್ಲಬಹುದು. ಹಾಗಾದ್ರೆ ಏನ್ ಮಾಡಬೇಕು? ಈ ಕಾರ್ಡಿಸೆಪ್ ಹೇಗೆ ಉಪಯೋಗ ಆಗುತ್ತೆ ಅಂತಂದ್ರೆ, ಇದರಲ್ಲಿರುವಂತಹ ಕಾರ್ಡಿಸೆಪಿನ್ ಮತ್ತೆ ಕೆಲವು ಉಪಯುಕ್ತವಾದಂಥ ಅಂಶಗಳು ನಮ್ಮ ದೇಹದಲ್ಲಿ, ನಮ್ಮ ಜೀವಕೋಶದಲ್ಲಿ ಹೋಗಿ ನಮಗೆ ಆಂಟಿಬಾಡೀಸ್, ರೋಗ ನಿರೋಧಕ ಕಣಗಳನ್ನು ಬಡಿದೆಬ್ಬಿಸುತ್ತದೆ. ಹಾಗಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಬೆಳೀತದೆ. ಇದನ್ನ 2012ರಲ್ಲಿ ಹಾಂಗ್ಕಾಂಗ್ ಯೂನಿವರ್ಸಿಟಿಯಲ್ಲಿ ಇಲಿಗಳ ಮೇಲೆ ಮತ್ತು
ಮನುಷ್ಯನ ಶ್ವಾಸಕೋಶದ ಜೀವಕೋಶಗಳ ಮೇಲೆ ಪ್ರಯೋಗ ಮಾಡಲಾಯಿತು. ಇದು ಯಶಸ್ವಿಯಾಗಿ ಪ್ರಯೋಗ ಮಾಡಿ ಇದರಲ್ಲಿ ಸಕ್ಸಸ್ಫುಲ್ ಪರಿಣಾಮ ಸಿಕ್ಕಿದೆ. ಆದ್ದರಿಂದ ಡೆಫಿನೆಟ್ಲಿ ಕೊರೋನಾನ ತಡೆಗಟ್ಟೋಕೆ ಮತ್ತು ಕೊರೋನಾದಿಂದ ಬಳಲುತ್ತಿರೋರು ಕಾಡಿಸೊಪ್ಪಿನ ಸೇವಿಸಿದರೆ ಉಪಕಾರಿಯಾಗಿದೆ. ಸರ್, ಕಾಡಿಸೊಪ್ಪು ಬಗ್ಗೆ ವೈಜ್ಞಾನಿಕವಾಗಿ ಮತ್ತೆ ಜಾಗತಿಕವಾಗಿ ಏನಾದರೂ ಮಾಹಿತಿ ಸಿಗ್ಬೋದಾ? ಹಾ, ಇದು ತುಂಬಾ ಮಾಹಿತಿ ಇದೆ. ಇದು ಸುಮಾರು 30 ವರ್ಷಗಳಿಂದ ಜಗತ್ತಿನಾದ್ಯಂತ ಎಷ್ಟೋ ಪ್ರಯೋಗಾಲಯಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ತುಂಬಾ ರಿಸರ್ಚ್ಗಳು ಆಗಿದೆ. ಇದರ ಮೇಲೆ ಇಲಿಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ, ಮನುಷ್ಯರ ಮೇಲೂ ಪ್ರಯೋಗ ಆಗಿದೆ. ಇದಕ್ಕೆ ನಮಗೆ ಪೂರಕವಾಗಿರುವಂತಹ ಸಾಕಷ್ಟು ದಾಖಲೆಗಳು ನೀವು ನೆಟ್ಟಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಸಾಕಷ್ಟು ರಿಸರ್ಚ್ ಆರ್ಟಿಕಲ್ಗಳು ಮತ್ತು ಈ ಆಧಾರಗಳು ಅಂದ್ರೆ ಸಾಕ್ಷಿಗಳು ಅಂದ್ರೆ ಎವಿಡೆನ್ಸ್ ಇರುವಂತಹ ಫ್ಯಾಕ್ಟ್ಗಳು ನಿಮಗೆ ಸಿಗ್ತವೆ. ಸರ್, ಕಾಡಿಸೊಪ್ಪನ್ನ ಯಾರೆಲ್ಲ ಸೇವಿಸಬಹುದು? ಸಾಮಾನ್ಯವಾಗಿ ಕಾಡಿಸೊಪ್ಪನ್ನ ನಮಗೆ ಮಾಹಿತಿ ಪ್ರಕಾರ 10 ವರ್ಷದ ಮೇಲ್ಗಡೆ ಇರುವಂತ ಎಲ್ಲರೂ ಇದನ್ನ ಸೇವಿಸಬಹುದು. ಆಮೇಲೆ ಇದನ್ನ ಕೆಲವರು ಸೇವಿಸಬಾರದು. ಯಾರು ಅಂತಂದ್ರೆ ಗರ್ಭಿಣಿ ಸ್ತ್ರೀಯರು ಇದನ್ನ ಸೇವಿಸಬಾರದು. ಇದಕ್ಕೆ ಪುರಾವೆಗಳಿಲ್ಲ ತುಂಬಾ. ಇದಕ್ಕೆ ಇನ್ನೂ ರಿಸರ್ಚ್ ಆಗಬೇಕಾಗಿದೆ. ಅದ್ರ ಜೊತೆಗೆ ಈಗ ಹೃದಯದ ಶಸ್ತ್ರಚಿಕಿತ್ಸೆಯಾಗಿ ಬ್ಲಡ್ ಥಿನಿಂಗ್ ಔಷಧಿ ತಗೊಳ್ತಾ ಇರ್ತಾರೆ, ಅವರು ಸೇವಿಸಬಾರದು. ಕಾಡಿಸೊಪ್ಪಿನ ಇದು ಬ್ಲಡ್ ಥಿನಿಂಗ್ ಮಾಡುತ್ತೆ. ಅದಕ್ಕಾಗಿ ಈಗ ಸರ್ಜರಿ ಆಗಿ ಈಗ ಜಸ್ಟ್ ಸರ್ಜರಿ ಆಗಿರುವಂತವರು ಇದನ್ನ ಸೇರಿಸಬಾರದು. ಯಾವುದೇ ಸರ್ಜರಿ ಆದ್ರೂ ಇದನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಕಿಡ್ನಿ ರೋಗದಿಂದ ಬಳಲುತ್ತಿರುವರು, ಪಾಲಿಸಿಸ್ಟಿಕ್ ಸಿಸ್ಟ್ ಆ ಡಿಸೀಸ್ ಇದ್ದವರು ಇದನ್ನ ಅವಾಯ್ಡ್ ಮಾಡೋದು ಉತ್ತಮ. ಗೊತ್ತಾಯ್ತಾ? ಆಮೇಲೆ ಇನ್ನೊಂದು, ಕೆಲವರಿಗೆ ಅಣಬೆ ಅಲರ್ಜಿ ಇರುತ್ತೆ. ಯಾವುದೇ ಅಣಬೆ ತಿನ್ಲಿ ಅವರು ಅಲರ್ಜಿ ಆಗಿರುತ್ತೆ. ಅಂತವರು ಇದನ್ನ. ಸರ್, ನಿಮ್ಮ ಪ್ರಾಡಕ್ಟ್ಗಳಲ್ಲಿ ಏನಾದರೂ ಸೇರಿಸ್ತೀರಾ? ಕಾಡಿಸೊಪ್ಪು ಜೊತೆಗೆ ಈಗ ಏನಂದ್ರೆ ನಾವು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂತಾನೂ ತರ್ತಾ ಇದೀವಿ. ಆದ್ರೆ ಮೊಟ್ಟ ಮೊದಲ ಆದ್ಯತೆ ನಾವು ಪ್ಯೂರ್ ಕಾಡಿಸೊಪ್ಪು, ಶುದ್ಧವಾದಂತ ಕಾಡಿಸೊಪ್ಪು. ಈ ಕಾಡಿಸೆಪ್ ಜೊತೆಗೆ ನಾವು ಬೇರೆ ಏನು ಸೇರ್ತೇವೆ, ನೈಸರ್ಗಿಕವಾಗಿ ನಾವು ಎಷ್ಟೋ ಜನರಿಗೆ ಕೊಟ್ಟಿದ್ದೀವಿ. ಅದು ತುಂಬಾ ಪರಿಣಾಮಕಾರಿಯಾಗಿದೆ. ಆದ್ರೆ ನಾವು ಈ ಮುಂದೆ ಹೋಗಿ ಈ ಕಾಡಿಸೆಪ್ ಜೊತೆಗೆ ಬೇರೆ ಉಪಯುಕ್ತವಾದಂತಹ ಧಾತುಗಳು ಅಂದ್ರೆ ಈ ಹರ್ಬಲ್ ಧಾತುಗಳು ಮತ್ತು ಆಯುರ್ವೇದಿಕ್ ಧಾತುಗಳನ್ನ ಇದನ್ನ ಸೇರಿಸಿದ್ರೆ ಇದರಲ್ಲಿ ಇನ್ನೂ ಇದರ ಪರಿಣಾಮ ತುಂಬಾ ಜಾಸ್ತಿ ಚೆನ್ನಾಗಿ ಆಗ್ಬಹುದು ಅಂತ ನಮ್ಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ನಾವು ಸಾಕಷ್ಟು ಇದರಲ್ಲಿ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮಾಡ್ತಾ ಎಕ್ಸ್ಪರ್ಟ್ಸ್ಗಳು, ಒಳ್ಳೊಳ್ಳೆ ವಿಜ್ಞಾನಿಗಳು, ಎಕ್ಸ್ಪರ್ಟ್ಸ್ಗಳನ್ನ ನಾವು ಕರೆದುಕೊಂಡು ಇದರ ಮೇಲೆ ನಾವು ರಿಸರ್ಚ್ಗಳನ್ನು ಮಾಡ್ತಾ ಇದ್ದೀವಿ. ರಿಸರ್ಚ್ಗಳು ಸಕ್ಸಸ್ ಆದ ನಂತರ ಹೊಸ ಪ್ರಾಡಕ್ಟ್ಗಳನ್ನು ರಿಲೀಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಹೇಳಬೇಕಂದ್ರೆ ನಾವು ಕಾಫಿ ಬೋರ್ಡ್ ಆಫ್ ಇಂಡಿಯಾ ಅದರ ವಿಜ್ಞಾನಿಗಳೊಂದಿಗೆ ಸಮಾಲೋಚನೆ ನಡೆಸ್ತಾ ಇದ್ದೀವಿ. ಕಾಫಿ ಜೊತೆಗೆ ಈ ಕಾಡಿಸೊಪ್ಪನ್ನ ಬೆರೆಸಿದ್ರೆ ಹೇಗೆ, ಅದು ತುಂಬಾ ಉಪಯುಕ್ತವಾದ, ಕಾಫಿನೂ ತುಂಬಾ ಉತ್ತಮವಾದಂತ ಒಂದು ಪೇಯ. ಆಲ್ಕೋಹಾಲ್ ಬಿಟ್ರೆ ಜಗತ್ತಲ್ಲಿ ಪಾಪ್ಯುಲರ್ ಆಗಿರುವಂತ ಒಂದು ಪೇಯ ಅಂದ್ರೆ ಕಾಫಿ. ಸೊ ಈ ಕಾಫಿ ಜೊತೆಗೆ ಕಾಡಿಸೊಪ್ಪು ಹೇಗಾಗುತ್ತೆ, ಎಷ್ಟೋ ಕಡೆ ಪ್ರೂವ್ ಆಗಿದೆ ಕಾಫಿ ಜೊತೆ ಕಾಡಿಸೊಪ್ಪು ಚೆನ್ನಾಗಿ ಹೋಗುತ್ತೆ ಅಂತ. ಆದ್ರೆ ಅದ್ರ ಬೆನಿಫಿಟ್ಸ್ ಏನು ಅದನ್ನ ವಿವರವಾಗಿ ಸಂಶೋಧನೆ ಮಾಡ್ತಾ ಇದ್ದೀವಿ. ಆಕ್ಚುಲಿ ಆಲ್ರೆಡಿ ಕಾಫಿ ಕಾಡಿಸೊಪ್ಪನ್ನ ಚೆನ್ನಾಗಿ ಎಷ್ಟೋ ಜನ ಯೂಸ್ ಮಾಡ್ತಾ ಇದ್ದಾರೆ. ಸರ್, ಇದು ಮಧುಮೇಹ ರೋಗಗಳಿಗೆ ಹೇಗೆ ಉಪಯುಕ್ತವಾಗ್ತದೆ? ನೋಡಿ, ಇದರಲ್ಲಿ ಇರುವಂತ ಕಾಡಿಸೆಪಿನ್ ಏನಿದೆಯಲ್ಲ, ಇದು ಒಂದು ಇನ್ಸುಲಿನ್ ಅನ್ನ ಮಿಮಿಕ್ ಮಾಡುವಂತ ಒಂದು ಧಾತು. ಇದು ನಮ್ಮ ದೇಹದ ಜೀವಕೋಶಗಳಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ನಮ್ಮ ದೇಹದಲ್ಲಿ ತಯಾರಾದ ಇನ್ಸುಲಿನ್ ಅಥವಾ ಹೊರಗಡೆ ತೆಗೆದುಕೊಂಡಿರುವಂತಹ ಇನ್ಸುಲಿನ್ ಡಯಾಬಿಟಿಸ್ ರೋಗಿಗಳಿಗೆ ದೇಹಕ್ಕೆ ದಕ್ಕೋದಿಲ್ಲ. ದೇಹ ಅದನ್ನ ವಿರೋಧಿಸಿ ಚೆಲ್ಲಿ ಬಿಡುತ್ತೆ ಹೊರಗಡೆ. ಕಾಡಿಸೊಪ್ಪಿನ ಏನ್ ಮಾಡುತ್ತೆ, ಹೋಗಿ ಈ ಸಿಸ್ಟಮ್ಗೆ ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ, ಮಿಮಿಕ್ ಇನ್ಸುಲಿನ್ ತರ ಆಕ್ಟ್ ಮಾಡುತ್ತೆ, ಮತ್ತೆ ಆ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತೆ. ಅವಾಗ ಇನ್ಸುಲಿನ್ ಏನ್ ಮಾಡುತ್ತೆ, ಎಕ್ಸೆಪ್ಟ್ ಆಗುತ್ತೆ. ಅದರಿಂದ ಡಯಾಬಿಟಿಸ್ ಅಥವಾ ಮಧುಮೇಹ ರೋಗಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಕಡಿಮೆ ಇನ್ಸುಲಿನ್ ಪ್ರಮಾಣ ತಗೊಂಡ್ರು ಆಯ್ತು ಅಥವಾ ಇನ್ಸುಲಿನ್ ಇಲ್ಲದೇನು ಅವರು ಸಾಕಷ್ಟು ಗಣನೀಯವಾಗಿ ಉಪಯುಕ್ತತೆಯನ್ನು ಕಂಡುಕೊಳ್ತಾರೆ. ಸರ್, ಇದು ಗ್ಯಾಂಗ್ರೀನ್ ಅಂತಹ ಕಾಯಿಲೆಗಳಿಗೆ ಹೇಗೆ ಸಹಾಯ ಮಾಡುತ್ತೆ? ಈಗ ನೋಡಿ, ಡಯಾಬಿಟಿಸ್ ಇಂದ ಆಗುವಂತ ದುಷ್ಪರಿಣಾಮಗಳಲ್ಲಿ ಗ್ಯಾಂಗ್ರೀನ್ ಬಹಳ ಕಷ್ಟದಾಯಕವಾದಂತದ್ದು. ಯಾಕಂದ್ರೆ ನಮ್ಮ ದೇಹದ ಒಂದು ಅಂಗವನ್ನೇ ಕತ್ತರಿಸುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ನಾವು 1-2 ಕೇಸ್ಗಳಲ್ಲಿ ಪೇಷಂಟ್ಗಳಿಗೆ, ಗ್ಯಾಂಗ್ರೀನ್ ಆಗಿರುವಂತಹ ಪೇಷಂಟ್ಸ್ಗಳಿಗೆ ನಾವು ಕಾಡಿಸೊಪ್ಪಿನ ಕೊಟ್ಟಾಗ 2 ತಿಂಗಳಲ್ಲಿ
4 ವಾರಗಳಲ್ಲಿ ಗಣನೀಯವಾದ ಪರಿಣಾಮಗಳನ್ನು ನಾವು ನೋಡಿದ್ದೇವೆ. ಆ ಗ್ಯಾಂಗ್ರೀನಲ್ಲಿ ಕೊಳೆತಿರುವಂತಹ ಕಾಲಿನ ಕೆಲವೊಂದು ಹುಣ್ಣುಗಳು ಕಡಿಮೆ ಆಗಿ ಆಲ್ಮೋಸ್ಟ್ ಕ್ಯೂರ್ ಆಗೋ ಸ್ಟೇಜಿಗೆ ಬಂದಿದೆ. ಹಾಗಾಗಿ ಗ್ಯಾಂಗ್ರೀನ್ಗಳಿಗೆ ಕಾರ್ಡಿಸೆಪ್ಸ್ ತುಂಬಾ ಉತ್ತಮ ಮದ್ದು ಅಂತ ನಾನು ಹೇಳ್ತೇನೆ. ಸರ್, ಮತ್ತೆ ಇದು ಕಿಡ್ನಿ ರೋಗಿಗಳಿಗೆ ಹೇಗಾದ್ರೂ ಸಹಾಯ ಆಗುತ್ತಾ? ನೋಡಿ, ನಮಗೆ ಗೊತ್ತಿರುವಂತಹ ಕೆಲವು ಸಂಶೋಧನೆಗಳ ಪ್ರಕಾರ ಕಿಡ್ನಿ ರೋಗಿಗಳಿಗೂ ಸಾಕಷ್ಟು ಕೇಸ್ಗಳಲ್ಲಿ ಇದನ್ನ ಕಾರ್ಡಿಸೆಪ್ಟನ್ನ ಕೊಟ್ಟಿದ್ದಾರೆ. ಅಲ್ಲಿ ಏನಾಗಿದೆ ಅಂತಂದ್ರೆ ಸ್ವಲ್ಪ ಇಫೆಕ್ಟು, ಅದರದ್ದು ಪರಿಣಾಮ ಸ್ವಲ್ಪ ಸಾವಕಾಶವಾಗುತ್ತೆ. ಕ್ರಿಯಾಟಿನಿನ್ ಜಾಸ್ತಿ ಇದ್ದಾಗ ಕ್ರಿಯಾಟಿನಿನ್ ಹತೋಟಿಗೆ ಬರಲಿಕ್ಕೆ ಸ್ವಲ್ಪ ಸಮಯ ತಗಲುತ್ತೆ. ಜಾಗತಿಕವಾಗಿ ನಡೆದಿರುವಂತಹ ಸಂಶೋಧನೆಗಳ ಮೇಲೆ ಅಥವಾ ಈ ಕ್ಲಿನಿಕಲ್ ಟ್ರಯಲ್ ಅಂತ ಹೇಳ್ತಾರಲ್ಲ, ಕ್ಲಿನಿಕಲ್ ಟ್ರಯಲ್ಗಳಲ್ಲಿ ಆಗಿರುವಂತಹ ರಿಸಲ್ಟ್ಗಳನ್ನು ನೋಡಿದಾಗ ಕಿಡ್ನಿ ರೋಗದಿಂದ ಬೆಳೆಯುತ್ತಿರುವ ಕ್ರಿಯಾಟಿನಿನ್ ಪ್ರಮಾಣ ಗಣನೀಯವಾಗಿ ಕಡಿಮೆ ಹಾಕೊಂಡು ಹೋಗ್ತದೆ. 100ಕ್ಕೆ 60ರಷ್ಟು ರೋಗಿಗಳಿಗೆ ಈ ಅನುಭವ ಬಂದಿದೆ. ಇದರಲ್ಲಿ ಯಾವುದು ಸೈಡ್ ಎಫೆಕ್ಟ್ ಇಲ್ಲದೆ ಇರೋದ್ರಿಂದ ತೊಂದರೆ ಅಂತೂ ಏನೂ ಆಗೋದಿಲ್ಲ. ಸರ್, ಇದು ವಿಟಮಿನ್ ಡಿ ಹೆಚ್ಚಿಸೋದಕ್ಕೆ ಏನಾದರೂ ಪ್ರಯೋಜನವಾಗುತ್ತಾ? ಜಾಗತಿಕವಾಗಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದು ದೊಡ್ಡ ಪ್ರಾಬ್ಲಮ್ ಆಕ್ಚುಲಿ. ಹೌದು. ಅದರಲ್ಲಿ ಭಾರತದಲ್ಲಿ ತುಂಬಾ ಉಲ್ಬಣವಾಗಿರುವಂತಹ ಒಂದು ಸಮಸ್ಯೆ. ವಿಟಮಿನ್ ಡಿ ಇಲ್ಲದೆ ಕ್ಯಾಲ್ಸಿಯಂ ನಮ್ಮ ಮೂಳೆಗಳಿಗೆ ಹೋಗೋದೇ ಇಲ್ಲ. ಎಲ್ಲ ಅಣಬೆಗಳಲ್ಲಿ ವಿಟಮಿನ್ ಡಿ ಪೂರಕವಾಗಿರುವಂತಹ ಒಂದು ವಿಶಿಷ್ಟ ಗುಣಧರ್ಮಗಳಿದೆ. ಅದರಲ್ಲಿ ಕಾರ್ಡಿಸೆಪ್ಸ್ ಮಿಲಿಟರೀಸ್ ಈ ಅಣಬೆಯಲ್ಲಿ ತುಂಬಾ ವಿಶಿಷ್ಟವಾದಂತಹ ಗುಣಧರ್ಮಗಳಿದೆ. ಎಷ್ಟೋ ಜನ ಇದನ್ನ ಸೇವಿಸಿ ವಿಟಮಿನ್ ಡಿ ಪ್ರಮಾಣವನ್ನು ಹೆಚ್ಚಿಸಿಕೊಂಡಿದ್ದಾರೆ. ಸರ್, ಇದು ಸ್ನಾಯು ಶಕ್ತಿ ವರ್ಧನೆಗೆ ಹೇಗೆ ಕೆಲಸ ಮಾಡುತ್ತೆ? ನಿಮ್ಮ ಸ್ನಾಯುಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಶಕ್ತಿ ಬೇಕೇ ಬೇಕು. ಆ ಶಕ್ತಿ ನೀವು ಉತ್ಪತ್ತಿ ಆಗಬೇಕಾದ್ರೆ ನಮ್ಮ ಜೀವಕೋಶಗಳಲ್ಲಿ ಒಂದು ಜೈವಿಕ ಕ್ರಿಯೆ ನಡೆಯುತ್ತದೆ. ಏನಂತಾರೆ, ಗ್ಲೂಕೋಸ್ ಮತ್ತು ಆಕ್ಸಿಜನ್, ಆಮ್ಲಜನಕ ಎರಡೂ ಸೇರಿ ಉರಿದು ಶಕ್ತಿ ತಯಾರಾಗುತ್ತೆ. ಈ ಆಮ್ಲಜನಕದ ಉಪಯುಕ್ತತೆ ಬಹಳ ಇಂಪಾರ್ಟೆಂಟ್. ಇದನ್ನು ನಾವು VO2 max ಅಂತ ಕರಿತೀವಿ. ಅದರ ರೂಪದಲ್ಲಿ ನಾವು ಇದನ್ನ ಅಳಿತೀವಿ. ಕಾರ್ಡಿಸೆಪ್ಸ್ ನಾವು ಸೇವಿಸಿದಾಗ ಇದರಲ್ಲಿರುವಂತಹ ಕಾರ್ಡಿಸೆಪ್ಟಿನ್ ನಮ್ಮ ಜೀವಕೋಶಗಳಲ್ಲಿ ಈ ಆಮ್ಲಜನಕದ ಉಪಯುಕ್ತತೆಯನ್ನು ಜಾಸ್ತಿ ಮಾಡ್ತದೆ. ಅಂದ್ರೆ VO2 max ಅನ್ನು ಜಾಸ್ತಿ ಮಾಡುತ್ತದೆ. ಅದರ ಶಕ್ತಿ ಏನಾಗುತ್ತೆ, ಜಾಸ್ತಿ ಜನರೇಟ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ. ಆ ಶಕ್ತಿ ಜಾಸ್ತಿ ಉತ್ಪತ್ತಿ ಆಗೋದ್ರಿಂದ ಸ್ನಾಯುಬಲ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ವ್ಯಾಯಾಮ ಮಾಡೋರು, ಜಿಮ್ಗೆ ಹೋಗೋರು ಅಥವಾ ಎಕ್ಸರ್ಸೈಸ್ ಯಾವುದಾದ್ರು ಬೇರೆ ವ್ಯಾಯಾಮಗಳು, ಯೋಗ ಅಂತದೆಲ್ಲ ಮಾಡೋರು ವ್ಯಾಯಾಮಕ್ಕಿಂತ ಮೊದಲು ಕಾರ್ಡಿಸೆಪ್ನ ಸೇವಿಸಿದರೆ ಅವರಿಗೆ ಮಾಡುವ ವ್ಯಾಯಾಮದ ಫಲ ದ್ವಿಗುಣಗೊಳ್ಳುತ್ತದೆ. ರೆಗ್ಯುಲರ್ ಆಗಿ ಇದನ್ನ ಸೇವಿಸುವುದರಿಂದ ಸ್ನಾಯುಗಳು ಬಲಿಷ್ಠವಾಗ್ತವೆ. ಸರ್, ಇದು ಲೈಂಗಿಕ ಶಕ್ತಿ ವರ್ಧನೆಗೆ ಸಹಾಯವಾಗುತ್ತೆ ಅಂತ ಹೇಳಿ ಕೇಳ್ಪಟ್ಟಿದ್ದೆ. ಅದ್ರ ಬಗ್ಗೆ ಏನಾದರೂ ವಿವರಣೆ ಕೊಡ್ಬೋದಾ? ನೋಡಿ, ಕಾರ್ಡಿಸೆಪ್ಸ್ ಮಿಲಿಟರೀಸ್ಗೆ ಒಂದು ಹೆಸರಿದೆ, ಹಿಮಾಲಯನ್ ವಯಗ್ರಾ ಅಂತಿದೆ. ವಯಗ್ರಾ ಇದೊಂದು ರಾಸಾಯನಿಕ ಧಾತು. ಲೈಂಗಿಕ ಶಕ್ತಿ ವರ್ಧನೆಗೆ ಅದರಲ್ಲಿ ಗಂಡಸರು ಇದನ್ನ ಸೇರಿಸ್ತಾರೆ. ಇದರಲ್ಲಿ ಇರುವಂತ ಒಂದು ವೆರಿ ಡೇಂಜರಸ್ ಸಿಲಿನಾಫಿಲ್ ಸಿಟ್ರೇಟ್ ಅಂತ ಒಂದು ಬಹಳ ಘಾತಕ ಒಂದು ಧಾತು ಇದೆ. ಅದು ಲೈಂಗಿಕ ಶಕ್ತಿಯನ್ನು ತಾತ್ಕಾಲಿಕವಾಗಿ ವೃದ್ಧಿಸುತ್ತದೆ, ಆದರೆ ತುಂಬಾ ಸೈಡ್ ಎಫೆಕ್ಟ್ಸ್ ಗಳನ್ನ ಕೊಡುತ್ತದೆ. ಇದು ಬ್ಲಡ್ ಕ್ಯಾನ್ಸರ್ ಆಗೋ ಚಾನ್ಸ್ ಇದೆ. ಅದರಿಂದ ಅದಕ್ಕಾಗಿ ಈ ಕಾರ್ಡಿಸೆಪ್ಸ್ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಈ ತರ ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲದೆ ವಯಗ್ರಾ ಮಾಡುವ ಕೆಲಸವನ್ನೇ ಇದು ಮಾಡುತ್ತದೆ. ಯಾವುದು ಕಾರ್ಡಿಸೆಪ್ಸ್ ಹೇಗಂದ್ರೆ ಗಂಡಸರಲ್ಲಿ ಬೇಕಾಗಿರುವಂತ ಲೈಂಗಿಕ ಹಾರ್ಮೋನ್ ಆಗಿರುವಂತ ಟೆಸ್ಟೋಸ್ಟಿರಾನ್ ಅದನ್ನ ಇದು ಉತ್ತೇಜಿಸುತ್ತದೆ. ಅದರಿಂದ ಲೈಂಗಿಕ ಶಕ್ತಿ ವೃದ್ಧಿಗೊಳ್ಳುತ್ತದೆ. ವೀರ್ಯಾಣುಗಳ ಸಂಚಲನೆ ಮತ್ತು ಸಂಖ್ಯೆಗಳು ಜಾಸ್ತಿ ಆಗ್ತದೆ. ಅದರಿಂದ ಈ ಸಮಸ್ಯೆಯು ಯಾವುದು ಸೈಡ್ ಎಫೆಕ್ಟ್ ಇಲ್ಲದೆ ಇದು ಸಾಲ್ವ್ ಆಗ್ತದೆ. ಅದರಿಂದ ಲೈಂಗಿಕ ಸಮಸ್ಯೆಗಳಿಗಾಗಿ ಕಾರ್ಡಿಸೆಪ್ಸ್ ಅನ್ನ ಬಳಸಬಹುದು. ಅದಕ್ಕೋಸ್ಕರ ಇದನ್ನ ಹಿಮಾಲಯನ್ ವಯಗ್ರಾ ಅಂತಲೇ ಕರೀತಾರೆ. ಸರ್, ಇದು ಅಸ್ತಮಾದಂತಹ ಶ್ವಾಸಕೋಶ ಕಾಯಿಲೆಗಳಿಗೆ ಇದು ಹೇಗೆ ಉಪಯೋಗಕಾರಿಯಾಗುತ್ತೆ? ಇದು ಶ್ವಾಸಕೋಶಗಳ ಸಮಸ್ಯೆಯಿಂದ ಬಳಲುತ್ತಿರುವ ತುಂಬಾ ಪರಿಣಾಮಕಾರಿ. ಇದರಲ್ಲಿರುವಂತಹ
ಒಂದು ಧಾತು, ನಾನು ಮೊದಲೇ ಹೇಳಿದಂತೆ ಕಾರ್ಡಿಸೆಪ್ಟಿಕ್ ಆಸಿಡ್ ಡಿಮೆನಿಟಾಲ್, ಇದು ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಶ್ವಾಸಕೋಶಗಳ ಕಾಯಿಲೆಗಳನ್ನು ನಿವಾರಿಸುವುದರಲ್ಲಿ ಇದು ತುಂಬಾ ಸಹಕಾರಿಯಾಗಿದೆ. ಸರ್, ಇದನ್ನ ಬೆಳಿಬೇಕಂದ್ರೆ ಯಾವ್ದಾದ್ರು ಪ್ರಾಣಿ, ಪಶು ಮತ್ತೆ ಪಕ್ಷಿಗಳನ್ನೇನಾದ್ರೂ ಬಳಸ್ತಾರ? ನೋಡಿ, ಈ ಕಾರ್ಡಿಸೆಪ್ಸ್ ಮೆಲಿಟ್ರಿಸ್ ಇದು ನೈಸರ್ಗಿಕವಾಗಿ ನೀವು ಹಿಮಾಲಯದಲ್ಲಿ ಬೆಳೆಯುತ್ತಲ್ಲ, ಅದು ಕೀಟಗಳ ಮೇಲೆ ಬೆಳೆಯುತ್ತದೆ, ನಿಜ. ಆದರೆ ನಾವು ಇಲ್ಲಿ ಪ್ರಯೋಗಾಲಯಗಳಲ್ಲಿ ಏನ್ ಬೆಳಿತೀವಲ್ಲ ಆ ವಿಧಾನ ಪರಿಪೂರ್ಣ ಸಸ್ಯಾಹಾರಿ ವಿಧಾನ. ಇದನ್ನು ನಾವು ಅಕ್ಕಿ ಮೇಲೆ ಬೆಳೆಸ್ತೀವಿ, ಬ್ರೌನ್ ರೈಸ್ ಅಂತ ಹೇಳ್ತಾರಲ್ಲ, ಆ ಬ್ರೌನ್ ರೈಸ್ ಮೇಲೆ ಬೆಳೆಸ್ತೀವಿ. ಇದಕ್ಕೆ ಬೇಕಾದಂತ ಬೇರೆ ಉಪಯೋಗಕರವಾದಂತ ಪೋಷಕಾಂಶಗಳನ್ನು ಹಾಕ್ತೀವಿ. ಗ್ಲೂಕೋಸ್ ಆಗಿರ್ಬೋದು, ಅಥವಾ ಈಸ್ಟ್ ಆಗಿರ್ಬೋದು, ಅಥವಾ ಲವಣಗಳಾಗಿರ್ಬೋದು, ವಿಟಮಿನ್ಗಳಾಗಿರ್ಬೋದು, ಇಂಥವುಗಳನ್ನ ಮಿಶ್ರಣ ಮಾಡಿ ನಾವು ಇದನ್ನ ಬ್ರೌನ್ ರೈಸ್ ಮೇಲೆ ಅಂದ್ರೆ ಅಕ್ಕಿಯ ಮೇಲೆ ಬೆಳೆಸ್ತೀವಿ. ಆದ್ದರಿಂದ ಇದರಲ್ಲಿ ನಾವು ಬೆಳೆಸುವ ವಿಧಾನಗಳಲ್ಲಿ ಯಾವುದೇ ಕೀಟ, ಪ್ರಾಣಿ, ಪಶುಗಳನ್ನು ಉಪಯೋಗಿಸುವುದಿಲ್ಲ. ಸರ್, ಇದನ್ನ ಬೆಳಿಬೇಕಾದ್ರೆ ಏನಾದ್ರೂ ರಾಸಾಯನಿಕ ಏನಾದ್ರೂ ಬಳಸ್ತಾರ? ನೋಡಿ, ರಾಸಾಯನಿಕಗಳು ಅಂದ್ರೆ ಕೆಲವು ಪೋಷಕಾಂಶಗಳು ಇರುವಂತಹ ಧಾತುಗಳು, ಆದ್ರೆ ಅವು ಯಾವುದೇ ತರಹದ ನಷ್ಟ ಅಥವಾ ಸೈಡ್ ಇಫೆಕ್ಟ್ ಮಾಡುವಂತ ರಾಸಾಯನಿಕಗಳಲ್ಲ. ಆ ಪೋಷಕಾಂಶಗಳುಳ್ಳ ಧಾತುಗಳನ್ನು ಬಳಸ್ತೀವಿ, ಆದ್ರೆ ನಾವು ಯಾವುದು ಹಾನಿಕಾರಕ ರಾಸಾಯನಿಕಗಳನ್ನು ಇದರಲ್ಲಿ ಬಳಸುವುದಿಲ್ಲ. ಸರ್, ಇದನ್ನ ಪ್ರಯೋಗಾಲಯದಲ್ಲಿ ಹೇಗೆ ಬೆಳೆಸ್ತೀರಿ? ನೋಡಿ, ಇದಕ್ಕೊಂದು ಸೈಕಲ್ ಅಂತ ಕರಿತೀವಿ, ಚಕ್ರ. ಇದು ಬೀಜ, ಮೂಲ ಬೀಜ ಅಂದ್ರೆ ಅದಕ್ಕೆ ಕಲ್ಚರ್ ಅಂತ ಕರಿತೀವಿ. ಅದು ನಮಗೆ ಬೇರೆ ಕಡೆಯಿಂದ ತಗೊಂಡ್ಬರ್ತೀವಿ. ನಾವು ಸಬ್ ಕಲ್ಚರ್ಗಳನ್ನ ಉಪಯೋಗ ಮಾಡಿ ನಾವು ದ್ರವ ರೂಪದ ಬೀಜಾಣುಗಳನ್ನು ತಯಾರು ಮಾಡ್ಕೊಳ್ತೀವಿ. ಅದಕ್ಕೆ ಸ್ಪಾನ್ ಅಂತ ಕರಿತೀವಿ. ಈ ಸ್ಪಾನ್ ಅನ್ನ ಉಪಯೋಗ ಮಾಡಿಕೊಂಡು ನಾವು ಒಂದು ವಿಶಿಷ್ಟವಾದಂತ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಅಕ್ಕಿ ಮತ್ತು ಪೋಷಕಾಂಶಗಳ ಮೇಲೆ ಈ ಸ್ಪಾನ್ ಅನ್ನ ಬಿಟ್ಟು ಇದನ್ನು 60 ದಿವಸಗಳ ಕಾಲ ಪ್ರಯೋಗಾಲಯದಲ್ಲಿ ಬೆಳಿತೀವಿ. ಬೆಳೆದ ನಂತರ ಅದು ಮೊದಲು ಬಿಳಿ ಬಣ್ಣದ ಮೆಣಸಿನ ಆಗುತ್ತೆ. ಆಮೇಲೆ ಅದು ಬೆಳೆದು ಉದ್ದುದ್ದ ಫ್ರೂಟಿಂಗ್ ಬಾಡಿ ಅಂತ ಬರುತ್ತೆ. ಫ್ರೂಟಿಂಗ್ ಬಾಡಿ ಅಂದ್ರೆ ಬೆಳೆದಿರುವಂತ ಬೆಳೆ. ಆ ಒಂದು 6 ಇಂಚ್ ಆದ ನಂತರ ನಾವೇನ್ ಮಾಡ್ತೀವಿ, 60 ದಿವಸ ಆದ ನಂತರ ಇದನ್ನ ಕಟಾವು ಮಾಡ್ತೀವಿ. ಅದಕ್ಕೆ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಕಟಾವು ಮಾಡಿದಂತ ಫ್ರೂಟಿಂಗ್ ಬಾಡಿಗಳನ್ನ ಡ್ರೈಯರ್ಗಳಲ್ಲಿ ಸುಮಾರು 18 ರಿಂದ 20 ಗಂಟೆಗಳ ಕಾಲ ಒಣಗಿಸ್ತೀವಿ. ಅದು ಒಣಗಿಸಿದಾಗ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ, ಅದು ಡ್ರೈ ಆಗುತ್ತೆ, ಒಣ ಫ್ರೂಟಿಂಗ್ ಬಾಡಿ ಆಗುತ್ತೆ. ಅದನ್ನ ಸುಮಾರು ನೀವು 1 ವರ್ಷದವರೆಗೂ ಶೇಖರಿಸಿಡಬಹುದು. ಸರ್, ಕಾರ್ಡಿಸೆಪ್ ಅನ್ನ ಯಾವ ಮಾತ್ರ ಮತ್ತೆ ಹೇಗೆ ಉಪಯೋಗಿಸಬಹುದು? ಈಗ ಕಾರ್ಡಿಸೆಪ್ ಇದು ಶುದ್ಧ ರೂಪದಲ್ಲಿ ನಾವು ತಗೊಳ್ಬಹುದು, ಅಥವಾ ನಾನು ಹೇಳಿದಂತೆ ನಾವು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಗಳ ರೂಪದಲ್ಲಿ ತಗೊಳ್ಬಹುದು. ಆದ್ರೆ ಇದರಲ್ಲಿ ಇರುವಂತ ಗಮನಿಸಬೇಕಾದಂತ ಒಂದು ಅಂಶ ಏನಂದ್ರೆ, ಈ ಶುದ್ಧ ರೂಪದಲ್ಲಿ ತಗೊಳ್ಬೇಕಾದ್ರೆ ಈಗ ಪರ್ ಡೇ ಎಷ್ಟು ತಗೋಬಹುದು? ಅದಕ್ಕೊಂದು ಥಂಬ್ ರೂಲ್ ಇದೆ. 6 ಗ್ರಾಮ್ ವರೆಗೆ ತಗೊಳ್ಬಹುದು ಒಬ್ರು ಪರ್ ಡೇ. 6 ಗ್ರಾಮ್ 6 ಗ್ರಾಮ್ಸ್ ವರೆಗೆ ತಗೋಬಹುದು. ಆದ್ರೆ ಯೂಶುವಲಿ ಆರೋಗ್ಯವಂತ ಮನುಷ್ಯರಿಗೆ ನಾವು 1 ಗ್ರಾಮ್ ಪರ್ ಡೇ ಸಜೆಸ್ಟ್ ಮಾಡ್ತೀವಿ, ಬರೀ 1 ಗ್ರಾಮ್. ಕಾಯಿಲೆಗಳು ಉಲ್ಬಣವಾಗಿದ್ದರೆ, ಅದರ ಕಿಡ್ನಿ ಕಾಯಿಲೆ, ಅವರಿಗೆ ಹೈಯರ್ ಡೋಸ್ ಕೊಡ್ತೀವಿ ನಾವು, ಅಂದ್ರೆ 3 ಗ್ರಾಮ್ 4 ಗ್ರಾಮ್ ಹೀಗೆ ಕೊಡ್ತೀವಿ. ಇದು ತೆಗೆದುಕೊಳ್ಳುವ ವಿಧಾನ ಬಹಳ ಸರಳವಾದದ್ದು. ಒಂದು 70 ಡಿಗ್ರಿ ಅಷ್ಟು ನೀರನ್ನು ಬಿಸಿ ಮಾಡಿ, 70 ರಿಂದ 80 ಡಿಗ್ರಿ ವರೆಗೆ ಬಿಸಿ ಮಾಡಿ, ಆ ಬಿಸಿ ನೀರನ್ನ ಒಂದು ಕಪ್ಪಲ್ಲಿ ಹಾಕೊಂಡು 1 ಗ್ರಾಮ್ ಕಾರ್ಡಿಸೆಪ್ ಅನ್ನ ಅದ್ರಲ್ಲಿ ಮಿಕ್ಸ್ ಮಾಡಬಹುದು. ಇದು ಪುಡಿ ರೂಪದಲ್ಲಿಯೂ ನಾವು ಕೊಡ್ತೀವಿ. ಡ್ರೈ ಮಾಡಿರುವಂತಹ ಕಾರ್ಡಿಸೆಪ್ ಫ್ರೂಟಿಂಗ್ ಬಾಡಿಗಳನ್ನ ಪುಡಿ ಮಾಡಿದ್ರೆ ಪುಡಿ ರೂಪದಲ್ಲಿ ಆಗುತ್ತೆ. ಅದನ್ನ 1 ಗ್ರಾಮ್ ಸ್ಯಾಚೆಟ್ ಅಲ್ಲಿ ಹಾಕೊಡ್ತೀವಿ. 1 ಗ್ರಾಮ್ ಸ್ಯಾಚೆಟ್ ಇಂದ 1 ಗ್ರಾಮ್ ಪೌಡರ್ ನ ನೀವು 70 ರಿಂದ 80 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಇರುವಂತಹ ನೀರಿನಲ್ಲಿ ಅದನ್ನ ಹಾಕಿದಾಗ ಒಂದು ಜೈವಿಕ ಕ್ರಿಯೆ ನಡೆಯುತ್ತದೆ. ಏನಂತಂದ್ರೆ, ಕಾರ್ಡಿಸೆಪಿನ್ ಮುಖ್ಯವಾದಂತಹ ಧಾತು ಮತ್ತು ಅಡಿನೋಸಿನ್ ಎರಡೂ ನೀರಿನಲ್ಲಿ ಬಂದ್ಬಿಡ್ತವೆ. ಕಾರ್ಡಿಸೆಪ್ ಪೌಡರ್ ಇಂದ ನೀರಿನಲ್ಲಿ ಬಂದ್ಬಿಡ್ತವೆ. ಅದಕ್ಕೆ 70 ರಿಂದ 80 ಡಿಗ್ರಿ ಸೆಂಟಿಗ್ರೇಡ್ ಬೇಕೇ ಬೇಕು ಉಷ್ಣತೆ. ಅದಕ್ಕೋಸ್ಕರ ಬಿಸಿನೀರಲ್ಲಿ ಹಾಕೋದು. ಒಂದು 3 ನಿಮಿಷ ಅದನ್ನ ಬಿಟ್ರೆ ನಿಮ್ಮ ನೀರು ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತದೆ. ಆ ಕಿತ್ತಳೆ ಬಣ್ಣಕ್ಕೆ ತಿರುಗಿದ್ರೆ ಅದರ ಅರ್ಥ ಕಾರ್ಡಿಸೆಪಿನ್ ಸಾಕಷ್ಟು ಪ್ರಮಾಣ ನೀರಲ್ಲಿ ಬಂದಿದೆ ಅಂತ. ಅದನ್ನು ನೀವು ಚಹಾ ಕುಡಿಯುವ ಹಾಗೆ ಅಥವಾ ಕಾಫಿ ಕುಡಿಯುವ ಹಾಗೆ ಕುಡಿ. ಇದನ್ನ ತಗೊಂಡ ನಂತರ ನಾವು ಒಂದು 20 ನಿಮಿಷ ಬೇರೆ ಏನೋ ತಗೋಬೇಡಿ ಅಂತ ಹೇಳ್ತೀವಿ, ಯಾಕಂದ್ರೆ ಅದು ರಕ್ತದಲ್ಲಿ ಹೋಗ್ಬೇಕು ಬೇಗ. ಸರ್, ಇದು ಕ್ಯಾನ್ಸರ್ ರೋಗಕ್ಕೆ ಏನಾದರೂ ಉಪಯೋಗ ಆಗುತ್ತಾ? ಕ್ಯಾನ್ಸರ್ ರೋಗಗಳಿಗೆ ಜಗತ್ತಿನಾದ್ಯಂತ ತುಂಬಾ ಸಂಶೋಧನೆಗಳು ನಡೆದಿದೆ.
ಕ್ಲಿನಿಕಲ್ ಟ್ರಯಲ್ಗಳು ಆಗಿದ್ದಾವೆ. ಸೌದಿ ಅರೇಬಿಯಾದ ಯೂನಿವರ್ಸಿಟಿಯಲ್ಲಿ ಕ್ಲಿನಿಕಲ್ ಟ್ರಯಲ್ ಆಗಿದೆ. ಟ್ಯೂಮರ್ಗಳು ಇಂದ ಬೆಳೆಯುತ್ತಿರುವಂಥ ರೋಗಿಗಳಿಗೆ ಕಾರ್ಡಿಸೆಪ್ಟ್ ಕೊಟ್ಟು ಇದನ್ನು 8 ರಿಂದ 12 ವಾರದೊಳಗೆ ಇದನ್ನು ಅಬ್ಸರ್ವ್ ಮಾಡಿದ್ದಾರೆ. ಅಲ್ಲಿ ನಮಗೆ ಟ್ಯೂಮರ್ ಸೈಜ್ ಕಡಿಮೆ ಆಗಿರುವಂತ ಒಂದು ಪರಿಣಾಮಗಳು ಸಿಕ್ಕಿವೆ. ಇದು ಏನ್ ಮಾಡುತ್ತೆ ಅಂದ್ರೆ ಕಾರ್ಡಿಸೆಪ್ಪು, ಕ್ಯಾನ್ಸರ್ ಅಂದ್ರೆ ಏನು, ನಮ್ಮ ದೇಹದಲ್ಲಿ ಇರುವಂತ ಜೀವಕೋಶಗಳು DNA ಸ್ಟ್ರಕ್ಚರ್ ಅಲ್ಲಿ ಏರುಪೇರಾಗಿ ಅವಾಗ ಆ ಜೀವಕೋಶಗಳು ಮಾಡಬೇಕಾದ ಕೆಲಸ ಬಿಟ್ಟು ವ್ಯತಿರಿಕ್ತವಾದ ಕೆಲಸಗಳನ್ನು ಮಾಡ್ತವೆ. ಇದಕ್ಕೆ ಕ್ಯಾನ್ಸರ್. ಸೊ ಆವಾಗ ಇದು ಏನ್ ಮಾಡುತ್ತೆ, ಕಾರ್ಡಿಸೆಪ್ಟ್ ಹೇಗೆ ಹೆಲ್ಪ್ ಮಾಡುತ್ತೆ, ಈ ಕ್ಯಾನ್ಸರ್ ಸೆಲ್ಗಳಲ್ಲಿ ಇರುವಂತ ಬದಲಾವಣೆ ಆಗಿರುವಂತಹ DNA ನ ಇದು ಹೋಗಿ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿ ಈ ತನ್ನದೇ ಆದಂತಹ ಕ್ಯಾನ್ಸರ್ ಸೆಲ್ಗಳು ಮತ್ತೆ ಉತ್ಪತ್ತಿ ಆಗೋದನ್ನ ತಡೀತದೆ. ಇದೇ ಇದರಲ್ಲಿರುವಂತಹ ವೈಜ್ಞಾನಿಕವಾದಂತ ಅಂಶ. ಹಾಗಾಗಿ ಟ್ಯೂಮರ್ ಬೆಳೆಯೋದನ್ನ ಇದು ಕಡಿಮೆ ಮಾಡುತ್ತೆ. ಸರ್, ಕಾರ್ಡಿಸೆಪ್ಟ್ ರುಚಿ ಹೇಗಿರುತ್ತೆ? ಕಾರ್ಡಿಸೆಪ್ಟದಲ್ಲಿ ಒಂದು ವಿಶಿಷ್ಟವಾದಂತ ಒಂದು ರುಚಿ ಇದೆ. ಆ ರುಚಿ ಬಹಳ ಜನ ಇಷ್ಟಪಡ್ತಾರೆ. ಸೊ ಹಾಗಾಗಿ ಕೆಲವು ಜನ ಇಷ್ಟಪಟ್ಟಿಲ್ಲ ಅಂದ್ರೆ ಅವರು ಕಾಫಿ ಜೊತೆಗೆ ತಗೋಬಹುದು. ನಮ್ಮ ಕಾಫಿ ವ್ಯಾಲ್ಯೂಯೇಟೆಡ್ ಪ್ರಾಡಕ್ಟ್ ಹೇಳಿದ್ನಲ್ಲ, ಆ ತರ ತಗೋಬಹುದು. ಅವ್ರ ಕಾಫಿ ಟೇಸ್ಟ್ ಅಲ್ಲಿ ನಿಮ್ಗೆ ಒಳಗಡೆ ಹೋಗುತ್ತೆ, ಕಾರ್ಡಿಸೆಪ್ಟಿನ ಒಳಗೆ ಹೋಗುತ್ತೆ. ಆದ್ರೆ ಇದರ ರುಚಿ ಮಾತ್ರ ಬಹಳ ಜನರಿಗೆ ಇಷ್ಟವಾಗ್ತದೆ. ಸರ್, ಕಾರ್ಡಿಸೆಪ್ಟಿನ್ ಬೆಲೆ ಜಾಸ್ತಿ ಅಂತ ಹೇಳ್ತಾರೆ, ಅದು ಯಾಕೆ ಅಂತ ಕೇಳಿದ? ಏನಂದ್ರೆ ಇದು ನಾವು ಬೆಳೆಯುವ ವಿಧಾನ ಏನಿದೆ, ಇದು ಕ್ಲಿಷ್ಟಕರವಾದಂತಹ ವಿಧಾನ. ಒಂದು ಸಾಮಾನ್ಯವಾಗಿ ಒಂದು ಮೀಡಿಯಂ ಸ್ಕೇಲ್ ಫಾರ್ಮ್ ಅಲ್ಲಿ ಅಂದ್ರೆ ಲ್ಯಾಬೊರೇಟರಿಯಲ್ಲಿ ಬೆಳೆಯುವಂತಹ ಕಾರ್ಡಿಸೆಪ್ಟಿನ ಪ್ರಮಾಣ ತಿಂಗಳಿಗೆ ಕೇವಲ 3 kg. ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು, ಇದು ಕಡಿಮೆ ಕ್ವಾಂಟಿಟಿಯಲ್ಲಿ ಬರುವಂತ ಒಂದು ಬೆಳೆ. ಇದನ್ನು ತೆಗೆದುಕೊಳ್ಳುವ ಪ್ರಮಾಣವೂ ಹಾಗೆ ಇದೆ. ಇದನ್ನು ನೀವು ಚಮಚಗಟ್ಲೆ ಅಥವಾ ಬಟ್ಲೆಗಟ್ಲೆ ತಗೊಳಕ್ಕಾಗಲ್ಲ. ಇದನ್ನ ನೀವು 1 ಗ್ರಾಮ್, ಸಣ್ಣ 1 ಗ್ರಾಮ್ ಸ್ಯಾಚೆಟ್ ಅಲ್ಲಿ ಬರುತ್ತೆ ಅಷ್ಟೇ, 1 ಗ್ರಾಮ್ ಪರ್ ಡೇ. ಓಕೆ, ಹಾಗಾಗಿ ಇದರ ಬೆಲೆ ಜಾಸ್ತಿ ಅನಿಸ್ತದೆ. ಅಂದ್ರೆ ಇದು ಕೊಡುವಂತ ಪ್ರತಿಫಲಗಳು ಜಾಸ್ತಿ. ಈ ಕಾರ್ಡಿಸೆಪ್ಪಿಂದ ಕೆಲವು ರೋಗಗಳು ವಾಸಿ ಆದ್ರೆ ಅವ ಕಾರ್ಡಿಸೆಪ್ಪಿಗೆ ನೀವು ಕೊಡಬೇಕಾದ ಬೆಲೆ ಬಗ್ಗೆ ಚಿಂತನೆ ಬರಲ್ಲ. ಅದು ಎಷ್ಟೋ ಪಟ್ಟು ಕಡಿಮೆ ಇರ್ತದೆ ನೀವು ಖರ್ಚು ಮಾಡುತ್ತಿರುವಂತ ಔಷಧಿಗಳ ಮೇಲೆ ಕಂಪೇರ್ ಮಾಡಿದ್ರೆ. ಸರ್, ಕಾರ್ಡಿಸೆಪ್ಪನ್ನ ಔಷಧಿ ಅಂತ ಹೇಳಿ ಪರಿಗಣಿಸಬಹುದಾ? ಈಗ ಕೆಲವು ದೇಶ ಅಂದ್ರೆ ಚೈನಾ, ಕೊರಿಯಾ ಅಂತ ದೇಶಗಳಲ್ಲಿ ಇದನ್ನು ಔಷಧಿ ಅಂತಾನೆ ಪರಿಗಣಿಸ್ತಾರೆ. ಇದು ಅಲ್ಲಿನ ಸರ್ಕಾರದಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದಿದೆ. ಅದು ಅವ್ರ ಲೈನ್ ಆಫ್ ಮೆಡಿಸಿನ್ ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಸಹಿತ ನಾವು ಈಗ ಪುಷ್ ಮಾಡ್ತಾ ಇರೋದು ಆಯುರ್ವೇದಿಕ್ ಲೈನ್ ಆಫ್ ಮೆಡಿಸಿನ್ ನಲ್ಲಿ ಇದನ್ನ ಪುಷ್ ಮಾಡ್ತಾ ಇದ್ದೀವಿ. ಆದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನು ಔಷಧ ಅಂತ ಕೊಡ್ತಾ ಇಲ್ಲ, ಇದು ಆಹಾರ ಪೂರಕ. ಇದು ಒಂದು ಅಣಬೆಯ ಪ್ರಕಾರ. ನೀವು ಅಣಬೆ ತಿಂತೀರಿ, ಅದೇ ತರ ಇದನ್ನು ಸೇವಿಸ್ತೀರಿ. ಇದು ಒಂದು ಆಹಾರ ಪೂರಕ ಅಂತ ಕೊಡ್ತಾ ಇದ್ದೀವಿ. ಇದಕ್ಕೆ FSSAI ಗೈಡ್ಲೈನ್ಸ್ ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಿಕೊಂಡು ನಾವು ಇದನ್ನ ಮಾರುಕಟ್ಟೆಗೆ ತಂದಿದ್ದೀವಿ. ಸರ್, ಕಾರ್ಡಿಸೆಪ್ಪನ್ನ ಎಷ್ಟು ದಿನಗಳವರೆಗೆ ಶೇಖರಿಸಬಹುದು? ನೋಡಿ, ಇದು ಒಣಗಿಸಿದ ನಂತರ ಇದನ್ನು ಫ್ರೂಟಿಂಗ್ ಬಾಡಿ ಅಥವಾ ಪುಡಿ ರೂಪದಲ್ಲಿ ನಾವು ಶೇಖರಿಸಿರ್ತೀವಿ, ಅಥವಾ ವ್ಯಾಲ್ಯೂಯೇಟೆಡ್ ಪ್ರಾಡಕ್ಟಿಗೂ ಇದನ್ನ ಹಾಕ್ತೀವಿ. ಈ ಒಣಗಿಸಿದ ನಂತರ ಸುಮಾರು 2 ವರ್ಷಗಳ ಕಾಲ ಇದನ್ನ ನಾವು ಶೇಖರಿಸಿಡಬಹುದು. ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ಕಾರ್ಡಿಸೆಪ್ ಬಗ್ಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಧನ್ಯವಾದ.